ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ಬಗ್ಗೆ ಇದ್ದಂತಹ ಎಲ್ಲ ಗೊಂದಲಗಳನ್ನು ಈಗಾಗಲೇ ಬಗೆಹರಿಸುವಂತಹ ಕೆಲಸವನ್ನು ಕಲರ್ಸ್ ಕನ್ನಡ, ಬಿಗ್ ಬಾಸ್ನ ಟೀಮ್ ಹಾಗೆಯೇ ಕಿಚ್ಚ ಸುದೀಪ್ ಅವರು ಮಾಡಿದ್ದಾರೆ. ನಿನ್ನೆ ಸುದೀರ್ಘವಾದಂಥ ಪ್ರೆಸ್ ಮೀಟ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ಕಿಚ್ಚ ಸುದೀಪ್ ಜೊತೆಗೆ ಬಿಗ್ ಬಾಸ್ನ ಟೀಮ್, ಕಲರ್ಸ್ ಕನ್ನಡದ ಟೀಮು ಎಲ್ಲವನ್ನು ಕೂಡ ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡಿದರೂ ಕೂಡ ಕೆಲವೊಂದು ಪ್ರಶ್ನೆ ಹಾಗೆ ಉಳಿದು ಬಿಟ್ಟಿದೆ. ಅದರ ಜೊತೆಗೆ ಸುದೀಪ್ ಅವರು ಕೂಡ ಕೆಲವೊಂದು ವಿಚಾರಗಳ ಬಗ್ಗೆ ಮಾರ್ಮಿಕವಾಗಿ ಆನ್ಸರನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಿರುವಂಥ ಸಂಗತಿಗಳು ಏನು ಅಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಅವರಿಗೆ ಕೊಡುವಂಥ ಸಂಭಾವನೆ ಎಷ್ಟು, ಅದು ಹೆಚ್ಚಳ ಆಗಿದೆ, ಬಟ್ ಎಷ್ಟು ಅನ್ನುವಂಥದ್ದು. ಜೊತೆಗೆ ಸುದೀಪ್ ಅವರು ಕಲರ್ಸ್ ಕನ್ನಡ ಟೀಮ್ ಮತ್ತು ಬಿಗ್ ಬಾಸ್ ಟೀಮಿಗೆ ಹಾಕಿದಂತಹ ಕೆಲವೊಂದಷ್ಟು ಕಂಡೀಷನ್ಸ್ಗಳಿದ್ದಾವೆ. ಆ ಎಲ್ಲ ಕಂಡೀಷನ್ಸ್ಗಳು ಏನೇನು, ಹಾಗೆಯೇ ಕಿಚ್ಚ ಸುದೀಪ್ ಅವರಿಗೆ ಕಲರ್ಸ್ ಕನ್ನಡದ ಟೀಮ್ನಿಂದ ಕೊಟ್ಟಂಥ ಪ್ರಾಮಿಸ್ ಹೇಗಿರುತ್ತೆ, ಸ್ಪರ್ಧಿಗಳ ಸೆಲೆಕ್ಷನ್ ವಿಚಾರದಲ್ಲಿ ಕಳೆದ ಬಾರಿ ಆದಂತಹ ಗೊಂದಲಗಳೇನಿದ್ದಾವೆ ಆ ಗೊಂದಲಗಳು ಈ ಬಾರಿ ಮತ್ತೆ ರಿಪೀಟ್ ಆಗ್ತದೆ. ಕೆಲವೊಂದು ಸ್ಪರ್ಧಿಗಳ ವಿಚಾರದಲ್ಲಿ ಕಳೆದ ಬಾರಿ ಭಾರಿ ಟೆನ್ಷನ್ನೇ ನಿರ್ಮಾಣ ಆಗಿತ್ತು. ಕಳೆದ ಸೀಸನ್ ಇದೆಯಲ್ಲ, ಸೀಸನ್ 11, ಅದು ಅತ್ಯಂತ ಕೆಟ್ಟ ಸೀಸನ್ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಸುದೀಪ್ ವ್ಯಕ್ತಪಡಿಸಿದ್ರು. ಅದೇ ಕಾರಣಕ್ಕೆ ಸೀಸನ್ 11 ಮುಗಿದಂತಹ ನೆಕ್ಸ್ಟ್ ಗಳಿಗೆಯಲ್ಲೇ ಅಥವಾ ಮುಗಿಯೋದಕ್ಕಿಂತ ನೆಕ್ಸ್ಟ್ ಗಳಿಗೆಯಲ್ಲೇ ಅವರು ಒಂದು ಟ್ವೀಟನ್ನು ಕೂಡ ಮಾಡಿದರು, ಇಲ್ಲ ನಾನು ಸೀಸನ್ 12 ಮಾಡ್ತಿಲ್ಲ ಅಂತೇಳಿ. ಆದರೆ ಈಗ ಎಲ್ಲವೂ ಕೂಡ ಬದಲಾಗಿ ಸುದೀಪ್ ಅವರೇ ಮುಂದಿನ 4 ಸೀಸನ್ಗೆ ಹೋಸ್ಟ್ ಅನ್ನೋದು ಕನ್ಫರ್ಮ್ ಆಗಿದೆ. ಹಾಗಾದರೆ ಈ 4 ಸೀಸನ್ಗೆ ಸುದೀಪ್ ಪಡೆಯುತ್ತಿರುವಂಥ ಸಂಭಾವನೆಯ ಮೊತ್ತವನ್ನು ನೀವೇನಾದರೂ ಕೇಳಿದರೆ ಬಹುಶಃ ತಲೆ ತಿರುಗಿ ಬೀಳ್ತೀರಾ. ಅಷ್ಟು ದೊಡ್ಡ ಮೊತ್ತದ ಹಣವನ್ನು ಸುದೀಪ್ ಅವ್ರಿಗೆ ಈ ಬಾರಿ ಬಿಗ್ ಬಾಸ್ ಮತ್ತು ಕಲರ್ಸ್ ಕನ್ನಡ ವ್ಯಯಿಸ್ತಾ ಇದೆ. ಅದಕ್ಕೆ ಕಾರಣವೂ ಕೂಡ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತು ಈ ಎಲ್ಲ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡೋದಕ್ಕೋಸ್ಕರ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕೊನೆಯವರೆಗೆ ಈ ಸ್ಟೋರಿಯನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12, ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದೊಂದು ಜನಪ್ರಿಯ ರಿಯಾಲಿಟಿ ಶೋ ಆಗಿ ಈಗಾಗಲೇ ಬದಲಾಗಿ ಹೋಗಿದೆ. ಜನರು ಭಾರೀ ದೊಡ್ಡ ನಿರೀಕ್ಷೆಯಲ್ಲಿ ಬಿಗ್ ಬಾಸನ್ನು ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಎಲ್ಲರೂ ಕೂಡ ಅಂದ್ಕೊಂಡಂತೆ ಆಗಿದ್ದಿದ್ರೆ 2 ತಿಂಗಳು ಅಥವಾ ಇನ್ನು 1-1.5 ತಿಂಗಳೆಲ್ಲ ನಂತರ ಬಿಗ್ ಬಾಸ್ನ ಪ್ರೆಸ್ ಮೀಟ್ ನಡಿಬೇಕಾಗಿತ್ತು. ಬಟ್ ಭಾರೀ ಬೆಳವಣಿಗೆಗಳು, ಭಾರೀ ಗೊಂದಲಗಳು ಮತ್ತು ಭಾರೀ ಚರ್ಚೆಗಳು ಕೂಡ ನಡೀತಿದ್ದಂಥ ಕಾರಣಕ್ಕೋಸ್ಕರ ಬಹು ಬೇಗನೆ ಒಂದು ಕ್ಲಾರಿಟಿಯನ್ನು ಕೊಡಬೇಕು ಮತ್ತು ಮಾರ್ಕೆಟ್ ಓಪನ್ ಆಗಬೇಕು. ಬಿಗ್ ಬಾಸ್ಗೆ ನೀವು ನಂಬ್ತಿರೋ ಬಿಡ್ತಿರೋ ಸುದೀಪ್ ಇನ್ನು ಮುಂದೆ ಹೋಸ್ಟ್ ಮಾಡಲ್ಲ ಅಂತೇಳಿ ಹೇಳಿದ ತಕ್ಷಣ ಬಹುತೇಕ ಅಡ್ವರ್ಟೈಸರ್ಸ್ಗಳು ಬಿಗ್ ಬಾಸ್ಗೆ ಅಡ್ವರ್ಟೈಸ್ಮೆಂಟನ್ನೇ ಕೊಡೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದುಬಿಡ್ತಾರೆ. ಕಲರ್ಸ್ ಕನ್ನಡ ಟೀಮ್ಗೆ ಮತ್ತು ಬಿಗ್ ಬಾಸ್ನ ಪ್ರೊಡ್ಯೂಸರ್ಸ್ಗೆ ಇದೇ ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ. ಅಯ್ಯೋ ದೇವ್ರೆ, ಇದೇನಾಗೋಯ್ತು ಅಂತೇಳಿ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ನ ಕಮರ್ಷಿಯಲ್ಲೇ ಇಲ್ಲ ಅಂತ ಹೇಳಿದ್ರೆ, ಬಿಗ್ ಬಾಸ್ಗೆ ಕಮರ್ಷಿಯಲ್ ಸ್ಲಾಟ್ಗಳೇ ಬುಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಯಾವನಿಗೆ ತಾನೇ ಟೆನ್ಷನ್ ಆಗಲ್ಲ ಹೇಳಿ. ಅದೇ ರೀತಿ ಇವರಿಗೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಏನು ಮಾಡೋದು ಮುಂದೆ ಅನ್ನುವಂತಹ ಗೊಂದಲಕ್ಕೆ ಇವರು ಕೂತು ಬಿಡ್ತಾರೆ. ಅದೇ ಸಂದರ್ಭದಲ್ಲಿ ಇವರಿಗೆ ತಟ್ ಅಂತೇಳಿ ಫ್ಲಾಶ್ ಆಗೋದೆ ಒಂದು ಪ್ರೆಸ್ ಮೀಟ್. ಹೌದು, ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಮತ್ತು ಈ ಗೊಂದಲವನ್ನು ದೂರ ಮಾಡಬೇಕು. ಈಗ ಸುದೀಪ್ ಅವರೇ ಮುಂದಿನ ಸೀಸನ್ನ ಹೋಸ್ಟ್ ಅಂತೇಳಿ ಹೇಳಿದ್ರೆ ಯಾರೂ ಕೂಡ ನಂಬುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅದಕ್ಕೆ ಸುದೀಪ್ ಅವರನ್ನೇ ರಿಕ್ವೆಸ್ಟ್ ಮಾಡಿ ಕರೆಸಿ ಅವರ ಮೂಲಕನೇ ಪ್ರೆಸ್ ಮೀಟನ್ನು ಮಾಡಿಸಿ ಈ ಮುಚ್ಚಿ ಹೋದಂಥ ಮಾರ್ಕೆಟನ್ನು ಮತ್ತೆ ಓಪನ್ ಮಾಡಬೇಕು ಅನ್ನುವಂಥ ಸಲುವಾಗಿ ಈ ಪ್ರೆಸ್ ಮೀಟನ್ನು ಕರೀತಾರೆ. ಸುಮಾರೊಂದು 4 ಗಂಟೆಗೆ ಶುರುವಾದಂಥ ಈ ಸುದೀರ್ಘವಾದಂಥ ಪ್ರೆಸ್ ಮೀಟು 5-5:30ವರೆಗೂ ಕೂಡ ನಡೆಯುತ್ತೆ. ಅಷ್ಟು ಸಮಯದ ಕಾಲ ಎಲ್ಲ ಪ್ರಶ್ನೆಗಳಿಗೂ ಕೂಡ ತಾಳ್ಮೆಯಿಂದ ಉತ್ತರಿಸಿದಂಥ ಸುದೀಪ್ ಅವರು ಕೆಲವೊಂದಷ್ಟು ವಿಚಾರಗಳಿಗೆ ಉತ್ತರವನ್ನೇ ಕೊಡದೆ ಜಾರಿಕೊಂಡ್ರೆ, ಇನ್ನೊಂದಷ್ಟು ಪ್ರಶ್ನೆಗಳಿಗೆ ಮತ್ತೆ ಮರುಪ್ರಶ್ನೆಯನ್ನು ಹಾಕೋದ್ರ ಮೂಲಕ ಉತ್ತರ ಸಿಗದಿರುವ ರೀತಿ ಮಾಡ್ತಾರೆ. ಇನ್ನೊಂದಷ್ಟು ಪ್ರಶ್ನೆಗಳಿಗೆ ಮಾರ್ಮಿಕವಾಗಿ ಉತ್ತರವನ್ನು ಕೊಡ್ತಾರೆ. ಬಹುತೇಕ ವೇದಿಕೆಯ ಮೇಲೆ ಕೂತಿದ್ದಂತಹ ಇಷ್ಟೂ ಜನರು ಕೂಡ ಬಹುತೇಕ ಮೈಗೆ ಎಣ್ಣೆ ಹಚ್ಕೊಂಡೇ ಕೂತಿದ್ರು. ಯಾಕಂತ ಹೇಳಿದ್ರೆ ಬಹುತೇಕ ಉತ್ತರ ಸಿಗಬೇಕಾಗಿದ್ದಂತಹ ಪ್ರಶ್ನೆಗಳಿಗೆ ಉತ್ತರವೇ ಸಿಗಲಿಲ್ಲ. ಬಟ್ ಆರಂಭದಲ್ಲೇ ಒಂದು ಕ್ಲಿಯರ್ ಮಾಡಿಬಿಡ್ತಾರೆ. ಕಿಚ್ಚ ಸುದೀಪ್ ಅವರೇ ಸೀಸನ್ 12ರ ಹೋಸ್ಟ್ ಅನ್ನೋದನ್ನು ಕ್ಲಿಯರ್ ಮಾಡಿಬಿಡ್ತಾರೆ. ಅಲ್ಲಿಗೆ ಕೇವಲ 12 ಮಾತ್ರವಲ್ಲ, ಸೀಸನ್ 12, ಸೀಸನ್ 13, ಸೀಸನ್ 14, ಸೀಸನ್ 15 ಇಷ್ಟೂ ಸೀಸನ್ಗಳಿಗೂ ಕೂಡ ಕಿಚ್ಚ ಸುದೀಪ್ ಅವರೇ, ಸೀಸನ್ 15ರವರೆಗೂ ಕೂಡ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡೋದು ಅನ್ನುವಂಥ ವಿಚಾರವನ್ನು ಬಹಿರಂಗಪಡಿಸಿಬಿಡ್ತಾರೆ. ಬಿಗ್ ಬಾಸ್ ಸೀಸನ್ 12 ಮಾತ್ರವಲ್ಲ, ಮುಂದಿನ ಸಲವೂ ಕೂಡ ಕಿಚ್ಚ ಸುದೀಪ್ ಅವರೇ ನಿರೂಪಕರಾಗಿ ಕೆಲಸವನ್ನು ಮಾಡಲಿದ್ದಾರೆ. ಹಾಗಾದರೆ ಈ ಹೊಸ ಅಗ್ರಿಮೆಂಟ್ನ ಪ್ರಕಾರ ಕಿಚ್ಚ ಸುದೀಪ್ ಅವರು ಈ 4 ಸೀಸನ್ಗಳಿಗೆ ಹೋಸ್ಟ್ ಆದರೂ ಕರೆಕ್ಟ್. ಬಟ್ ಈ 4 ಸೀಸನ್ಗಳಿಗೆ ಸೇರಿದಂತೆ ಹಾಗೆಯೇ ಮುಂದುವರಿಲೂಬಹುದು. 15ಕ್ಕೆ ಮುಗಿದು ಬಿಡುತ್ತೆ ಅಂತಲ್ಲ,
ಎಲ್ಲದೂ ಕೂಡ ವಿಧಿ ಬರಹ ಏನೂ ಕೂಡ ಬದಲಾಯಿಸಲಿಲ್ಲ ಅಂತ ಹೇಳಿದ್ರೆ ಮುಂದುವರಿಬಹುದು, ಅಥವಾ ಅಲ್ಲಿಗೆ ಅಂತ್ಯವೂ ಕೂಡ ಆಗ್ಬೋದು, ಗೊತ್ತಿಲ್ಲ. ಆದರೆ ಈ 4 ಸೀಸನ್ಗಳವರೆಗೆ ಈಗೇನು ಸುದೀಪ್ ಅವರು ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದಾರೆ, ಇಲ್ಲಿ ಒಂದಷ್ಟು ಗಂಭೀರ ವಿಚಾರಗಳ ಬಗ್ಗೆನೇ ಪಾಯಿಂಟ್ ಔಟ್ ಮಾಡಿಬಿಟ್ಟು ಆ ಎಲ್ಲ ಕಂಡೀಷನ್ಸ್ಗಳನ್ನು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ಹಾಕಿ ಅಲ್ಲಿ ಸುದೀಪ್ ಅವರು ಒಪ್ಕೊಂಡಿದ್ದಾರೆ. ಸುದೀಪ್ ಅವರನ್ನು ಒಪ್ಸೋದಿದೆಯಲ್ಲ, ಇದು ಬಿಗ್ ಬಾಸ್ ಟೀಮ್ಗೆ ಮತ್ತು ಕಲರ್ಸ್ ಟೀಮ್ಗೆ ದೊಡ್ಡ ಚಾಲೆಂಜ್ ಆಗಿ ಹೋಗಿತ್ತು. ದೊಡ್ಡ ಚಾಲೆಂಜು. ಯಾಕಂತ ಹೇಳಿದ್ರೆ ಇವತ್ತಿಗೆ ಹೇಳ್ತಾರೆ, ಕಲರ್ಸ್ ಕನ್ನಡ ವಾಹಿನಿಯ ಪ್ರಶಾಂತ್ ನಾಯ್ಕ್ ಇರ್ಬೋದು ಅಥವಾ ಮತ್ತೊಬ್ಬರು ಎಲ್ಲರೂ ಹೇಳ್ತಾರೆ, ಸುದೀಪ್ ಅವರು ಟ್ವೀಟ್ ಮಾಡಿದ ಮೇಲೂ ಕೂಡ ನಾವು ಬೇರೆ ಆಪ್ಷನನ್ನು ಇಟ್ಕೊಂಡಿರಲಿಲ್ಲ, ಅವರೇ ನಮಗೆ ಆಯ್ಕೆ ಆಗಿದ್ರು ಅಂತೇಳಿ ಹೇಳ್ತಾರೆ. ಆದರೆ ಅದನ್ನು ಒಪ್ಪಲಿಕ್ಕೆ ಯಾರೂ ಕೂಡ ತಯಾರಿಲ್ಲ, ಇನ್ಕ್ಲೂಡಿಂಗ್ ಸುದೀಪ್ ಅವರು ಕೂಡ. ಯಾಕಂತ ಹೇಳಿದ್ರೆ ಸುದೀಪ್ ಅನಿವಾರ್ಯ ಅಲ್ಲ ಅನ್ನೋದು ಸತ್ಯ. ಸುದೀಪ್ ಅಲ್ದಿದ್ರೆ ಇನ್ನೊಬ್ಬರು, ಶೋ ಅಂತೂ ನಿಲ್ಲಲ್ಲ, ಶೋ ಮಸ್ಟ್ ಗೋ ಆನ್. ಬಟ್ ಸ್ವಲ್ಪ TRP ವೈಸು, ಜನಪ್ರಿಯತೆ ವೈಸು ಡೌನ್ ಆಗ್ಬೋದಾಗಿತ್ತು. ಅದನ್ನು ಸುದೀಪ್ ಕೂಡ ಒಪ್ಕೊಳ್ತಾರೆ. ಅದು ನಿಲ್ಲುವಂಥ ಕಾರ್ಯಕ್ರಮ ಅಲ್ಲ, ನನ್ನಿಂದ ಅಲ್ಲ ಕಾರ್ಯಕ್ರಮ, ನಾನು ಒಬ್ಬ ಪಾರ್ಟ್ ಅಷ್ಟೇ ಬಿಟ್ಟರೆ ಬೇರೆ ಏನೂ ಅಲ್ಲ ಅಂತೇಳಿ. ಇನ್ನು ಶೋ ಒಪ್ಪಿಕೊಳ್ಳುವಾಗ ದುಡ್ಡು ಕೊನೆಯ ಆಯ್ಕೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಸುದೀಪ್. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಶೋಗೆ ಪಡೆಯುವಂಥ ಸಂಭಾವನೆ ಜಾಸ್ತಿ ಆಗಿದೆಯಾ ಅನ್ನುವಂಥ ವಿಚಾರದ ಬಗ್ಗೆ ಮಾತನಾಡಿದಂಥ ಸುದೀಪ್, ಅಲ್ಲರಿ ಮನೆ ಬಾಡಿಗೆನೇ ಜಾಸ್ತಿ ಆಗುತ್ತೆ, ಪ್ರತಿ ವರ್ಷ 10% ಜಾಸ್ತಿ ಆಗ್ತದೆ. ಆದರೆ ನಾನಿಲ್ಲಿ ಲೀಸ್ಗೂ ಹೋಗಲ್ಲ, ರೆಂಟ್ಗೂ ಹೋಗಲ್ಲ, ನಮ್ಮದೇ ಅಂತೇಳಿ ಒಂದು ಮಾರ್ಕೆಟ್ ಇರ್ತದೆ ತಾನೇ. ಸಿನಿಮಾಕ್ಕೆ ಪಡೆಯುವಂತಹ ಸಂಭಾವನೆಗಿಂತ ಸ್ವಲ್ಪ ಜಾಸ್ತಿನೇ ಅಂದ್ಕೊಳ್ಳಿ. ಆದರೆ ಅದು ಮುಖ್ಯವಲ್ಲ. ನಾನು ಈ ಶೋವನ್ನು ಮಾಡಲ್ಲ ಅಂತೇಳಿ ಹೇಳಿದ್ರೆ ನಾನು ಇಷ್ಟು ಹಣವನ್ನು ಕೇಳ್ತಿದ್ದೀನಿ ಅಂತಲ್ಲ, ನನಗೆ ಇಷ್ಟೊಂದು ಹಣ ಬೇಕು ಅನ್ನೋದನ್ನು ಪಬ್ಲಿಕ್ ಆಗಿ ಮಾತನಾಡುವಂಥ ವಿಚಾರನೇ ಅಲ್ಲ. ಅದು ಆಗ್ತದೆ, ಅದರಷ್ಟಕ್ಕೆ ಅದಾಗುತ್ತೆ. ನನಗಿಷ್ಟು ಬೇಕು ಅಂತ ಹೇಳಿದ್ರೆ ಕೊಡ್ತಾರೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದರೆ ಇಲ್ಲಿ ದುಡ್ಡು ಮುಖ್ಯ ಆಗೋದಿಲ್ಲ, ಅದು ಯಾವಾಗಲೂ ಕೂಡ ಕೊನೆಯ ಆಯ್ಕೆ. ಹಾಗೆ ನೋಡಿದ್ರೆ ಸಿನಿಮಾದಲ್ಲೇ ನಾವು ಎಷ್ಟೋ ಸಂಭಾವನೆಯನ್ನು ಪಡೆಯೋದಿಲ್ಲ, ಅದು ಸರಿಯಾಗಿ ಚಿತ್ರಣವೇ ಸಿಗಲ್ಲ ಅನ್ನೋದನ್ನು ಕೂಡ ಸುದೀಪ್ ಹೇಳ್ತಾರೆ. ಅಂದರೆ ಒಂದು ವಿಚಾರವನ್ನು ನಾನು ಇವಾಗ ನಿಮಗೆ ಕ್ಲಿಯರ್ ಮಾಡ್ತೀನಿ. ಸುದೀಪ್ ಅವರು ಈಗ ಹಾಕಿರುವಂಥ ಕಂಡೀಷನ್ಸ್ಗಳು ಮತ್ತು ಹಾಕಿರುವಂಥ ಅಥವಾ ಕೇಳಿರುವಂಥ ಸಂಭಾವನೆಯ ಮೊತ್ತ ಎಷ್ಟು ಅಂತೇಳಿ ರಫ್ಲಿ ನಾನು ನಿಮಗೆ ಹೇಳೋದಾದರೆ, ಈ ಹಿಂದಿನ ಸೀಸನ್ಗೆ ಒಟ್ಟು 4 ಸೀಸನ್ಗೆ ನೆನ್ಪು ಮಾಡ್ಕೊಳ್ಳಿ, ಕರೆಕ್ಟಾಗಿ ಕೇಳ್ಕೊಳ್ಳಿ, ಕಳೆದ 4 ಸೀಸನ್ಗೆ ಸುದೀಪ್ ಅವರಿಗೆ ಕೊಟ್ಟಂಥ ಸಂಭಾವನೆ ಹೆಚ್ಚು ಕಡಿಮೆ, ನಾಟ್ ಎಕ್ಸಾಕ್ಟ್ಲಿ, ನಾಟ್ ಇನ್ ದ ಪೇಪರ್, ಹೆಚ್ಚು ಕಡಿಮೆ 10 ಕೋಟಿ ರೂಪಾಯಿ. ಎಷ್ಟು? 10 ಕೋಟಿ ರೂಪಾಯಿ. 4 ಸೀಸನ್ಗೆ 10 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಈ ಮುಂದಿನ ಸೀಸನ್ಗೆ ಎಷ್ಟು ಕೊಡ್ತಾರೆ ಅನ್ನುವಂಥದ್ದು, ಒಂದು ಸೀಸನ್ಗೆ 2.5 ಕೋಟಿ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಕಳೆದ ಬಾರಿ. ಅದ್ರ ಜೊತೆಗೆ ಬೇರೆ ಬೇರೆ ಎಲ್ಲದೂ ಕೂಡ ಖರ್ಚು ಅದು ಇದು ಎಲ್ಲದೂ ಕೂಡ ಇರ್ತದೆ. ಬಟ್ ಓವರಲ್ ಆಗಿ ಒಬ್ಬ ಹೋಸ್ಟಿಗೆ ಕೊಡುವಂಥ ಸಂಭಾವನೆ 2.5 ಕೋಟಿ ಕಳೆದ ಬಾರಿ. ಅದೇ ಈ ಬಾರಿ 4 ಸೀಸನ್ಗೆ ಅವರಿಗೆ ಕೊಡ್ತಿರುವಂಥ ಸಂಭಾವನೆ ಬರೋಬ್ಬರಿ 15 ಕೋಟಿ ರೂಪಾಯಿ. ಎಷ್ಟು? 15 ಕೋಟಿ ರೂಪಾಯಿ. ಅದರ ಹೆಚ್ಚು ಕಡಿಮೆ ಒಂದು 14 ಆಗ್ಬೋದು, 16 ಆಗ್ಬೋದು, ಹೇಳೋಕ್ಕಾಗಲ್ಲ. ಸರಿ ಸುಮಾರು ಒಂದು 15 ಕೋಟಿ ರೂಪಾಯಿಯನ್ನು ಕೊಡ್ತಿದ್ದಾರಂತೆ. ಇಲ್ಲಿ ಇನ್ನೊಮ್ಮೆ ಸ್ಪಷ್ಟವಾಗಿ ಹೇಳ್ತೀನಿ, ಇದೆಲ್ಲೂ ಕೂಡ ದಾಖಲೆ ಇಲ್ಲ, ಅಗ್ರಿಮೆಂಟ್ ಇಲ್ಲ, ಅಥವಾ ಎಲ್ಲೂ ಕೂಡ ಪ್ರೂಫ್ ಕೇಳಿದ್ರೆ ಪ್ರೂಫ್ ಇಲ್ಲ. ಅದನ್ನು ಕೂಡ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ನಾಳೆ ಯಾರೋ ಕಮೆಂಟ್ ಮಾಡಿಬಿಡ್ಬೋದು, ಪ್ರೂಫ್ ಕೊಡಿ ಸ್ವಾಮಿ ಅಂತೇಳಿ. ಪ್ರೂಫ್ ಇಲ್ಲ, ಕಂತೆಗಳು ಅಷ್ಟೇ. ಸುಮಾರೊಂದು 15 ಕೋಟಿ ರೂಪಾಯಿನ ಸಂಭಾವನೆಯಾಗಿ 4 ಸೀಸನ್ಗೆ ಸುದೀಪ್ಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅಲ್ಲಿಗೆ ಬರೋಬ್ಬರಿ 5 ಕೋಟಿ ರೂಪಾಯಿ 4 ಸೀಸನ್ಗೆ ಹೆಚ್ಚಳವಾಯಿತು. ಈ 15 ಕೋಟಿ ರೂಪಾಯಿ 4 ಸೀಸನ್ಗೆ ಅಂತ ಹೇಳಿದ್ರೆ ಡಿವೈಡ್ ಮಾಡಿಬಿಟ್ಟು ಒಂದಿಷ್ಟು ಕೋಟಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅದರಲ್ಲಿ ಒಂದು ಸೀಸನ್ಗೆ ಇಷ್ಟು, ಇನ್ನೊಂದು ಸೀಸನ್ ಸ್ವಲ್ಪ ಜಾಸ್ತಿ, ಇನ್ನೊಂದು ಸೀಸನ್ಗೆ ಸ್ವಲ್ಪ ಜಾಸ್ತಿ, ಈ ರೀತಿ ಲೆಕ್ಕಾಚಾರದಲ್ಲಿ ಕೊಡ್ತಾರೆ. ಅದು ಡಿವೈಡ್ ಮಾಡಿ ಕೊಡ್ತಾರೆ. ಒಮ್ಮೆಲೆ 15 ಕೋಟಿ ರೂಪಾಯಿನೂ ಕೂಡ ಕೊಡೋದಿಲ್ಲ. ಅದರಲ್ಲೂ ಕೂಡ ಟ್ಯಾಕ್ಸ್ ಅದು ಇದು ಎಲ್ಲದೂ ಕೂಡ ಕಟ್ಟಾಗುತ್ತೆ. ಆಯಿತಾ? ಅಲ್ಲಿ ಕ್ಲಿಯರ್, ಸಂಭಾವನೆ ವಿಚಾರ ಕ್ಲಿಯರ್. ಈಗ ಇನ್ನೊಂದು ವಿಚಾರ ಏನು, ಕಂಡೀಷನ್ಸ್. ಏನೇನು ಕಂಡೀಷನ್ಸು ನಿಮಗೆ ಗೊತ್ತಿದೆ. ಸುದೀಪು ಪ್ರೆಸ್ ಮೀಟ್ನ ಅಷ್ಟೂ ವಿಚಾರವನ್ನು ಮಾತನಾಡುವಂಥ ಸಂದರ್ಭದಲ್ಲಿ ಕನ್ನಡ ಅನ್ನುವಂಥ ವಿಚಾರವನ್ನು ಒಂದೊಂದು 20-25 ಸಲ ಹೇಳಿರ್ಬೋದು. ಯಾಕೆ? ಕಳೆದ ಬಾರಿ ಆ ರೀತಿ ಆಯಿತು ಪರಿಸ್ಥಿತಿ. ಕಳೆದ ಬಾರಿ ಕನ್ನಡವನ್ನು ಅಷ್ಟರ ಮಟ್ಟಿಗೆ ಇವರು ನಿರ್ಲಕ್ಷ್ಯ ಮಾಡಿದ್ರು. ಕನ್ನಡದಿಂದ ಇಷ್ಟೆಲ್ಲ ಆದರೂ ಕೂಡ ಕನ್ನಡವನ್ನು ಸಿಕ್ಕಾಪಟ್ಟೆ ನಿರ್ಲಕ್ಷ್ಯ ಮಾಡಿದ್ರು. ಒಂದು ರೀತಿಯಲ್ಲಿ ಈ ಹಿಂದಿಯವರು ಇದ್ದಾರಲ್ಲ, ಹಿಂದಿಯವರಿಗೆ ಕನ್ನಡ ಅನ್ನೋದು ಅಷ್ಟು ನೆಗ್ಲೆಕ್ಟೆ. ಅದೇ ಕಾರಣಕ್ಕೆ ಸುದೀಪ್ ಇಷ್ಟು ಬಿಸಿ ಮುಟ್ಟಿಸಿದ್ದು. ಇಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಎಲ್ಲೂ ಕೂಡ ಕನ್ನಡದ ಬಗ್ಗೆ ಅಪಹಾಸ್ಯವನ್ನು ಮಾಡಬಾರ್ದು, ನಿರ್ಲಕ್ಷ್ಯವನ್ನು ಮಾಡಬಾರ್ದು ಅನ್ನೋದು ಮೊದಲ ಕಂಡೀಷನ್. ಎರಡನೇದು, ಕನ್ನಡಿಗರ ಅಸ್ಮಿತೆಯನ್ನು ಅಥವಾ ಕರ್ನಾಟಕದ ಅಸ್ಮಿತೆಯನ್ನು ಎಲ್ಲೂ ಕೂಡ ಪ್ರಶ್ನೆ ಮಾಡುವ ರೀತಿಯಲ್ಲಿ ಇರಬಾರ್ದು. ಯಾವುದೇ ಟಾಸ್ಕ್ ಆಗ್ಬೋದು, ಏನಾಗ್ಬೋದು, ಕನ್ನಡ ಮಾತನಾಡೋಕ್ಕೆ ಬಾರದೇ ಇರುವಂಥ ಯಾವ ಸ್ಪರ್ಧೆಗೂ ಕೂಡ ಅವಕಾಶವನ್ನು ಕೊಡಬಾರ್ದು.
ಯಾವ ಸ್ಪರ್ಧಿಗೂ ಕೂಡ ಅವಕಾಶವನ್ನು ಕೊಡಬಾರ್ದು. ಇನ್ನು ಕಳೆದ ಬಾರಿ ಏನಾಯಿತು, ಕನ್ನಡ ಮಾತನಾಡಲಿಲ್ಲ ಅಂತ ಹೇಳಿದ್ರೆ ತಕ್ಷಣಕ್ಕೆ ಅಲ್ಲಿ ಎಚ್ಚರಿಕೆ ಕೊಡುವಂಥ ಕೆಲಸ ಆಗ್ತಿತ್ತು ನೋಡಿ, ಅದು ಕೂಡ ಆಗಲಿಲ್ಲ. ಅದಕ್ಕೂ ಕೂಡ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಸೀರಿಯಸ್ ಆಗಿ ಆ್ಯಕ್ಷನ್ ತಗೋಬೇಕು. ಇನ್ನು ನಾನು ಹೇಳುವಂಥ ಸ್ಪರ್ಧಿಗಳು ಕೆಲವರು ಬೇಕು. ಆಮೇಲೆ ಪ್ರಮುಖವಾಗಿ ಸ್ಪರ್ಧಿಗಳ ಯಾರು ಏನು ಎಲ್ಲವೂ ಕೂಡ ನನಗೆ ಪಟ್ಟಿಯನ್ನು ಕೊಡಬೇಕು. ಅವರ ಪೂರ್ವಾಪರ ಏನು ಎಲ್ಲವೂ ಕೂಡ ನನಗೆ ಗೊತ್ತಾಗಬೇಕು. ಸುಮ್ಮನೆ ನೀವು ಯಾರನ್ನೋ ಕರ್ಕೊಂಡು ಹೋಗೋದು, ಅಲ್ಲಿ ಕೆಟ್ಟ ಹೆಸರು ಬರೋದು ನನಗೆ, ಅವ್ರನ್ನ ಜೈಲಿಗೆ ಎಳ್ಕೊಂಡು ಹೋಗೋದು, ಅವ್ರು ಪುನಃ ಅಲ್ಲೊಂದು ಗಲಾಟೆ ಮಾಡ್ಕೊಳ್ಳೋದು, ಹೊಡೆದಾಡ್ಕೊಳ್ಳೋದು, ಇದಕ್ಕೆಲ್ಲ ಆಸ್ಪಾದನೆ ಕೊಡೋದಿಲ್ಲ, ಅವಕಾಶನೂ ಕೂಡ ಇಲ್ಲ ಈ ಬಾರಿ ಅಂತೇಳಿ ನೇರವಾಗಿ ಹೇಳಿದ್ದಾರೆ. ಇವೆಲ್ಲದೂ ಕೂಡ ಒಪ್ಕೊಂಡ್ರೆ ನಾನು ಬರ್ತೀನಿ ಅಂತೇಳಿ. ಇನ್ನು ಪ್ರಮುಖವಾಗಿ ಪೇಮೆಂಟ್ ವಿಚಾರ ಅದು ಬಿಡಿ ಒಂದು ಸೈಡ್, ಅದು ಈ ಎಲ್ಲ ವಿಚಾರಗಳನ್ನು ಒಪ್ಕೊಂಡು ಇನ್ನು ಸುದೀಪ್ ಅವರು ಕೊಡುವಂಥ ಸಲಹೆ ಮತ್ತು ಸಹಕಾರಗಳನ್ನು ಸ್ವೀಕರಿಸಬೇಕು. ಸುದೀಪ್ ಅವರು ಎಷ್ಟೋ ಸಲ ಸಜೆಷನ್ಸನ್ನು ಕೊಡ್ತಾರಂತೆ, ಸ್ವೀಕರಿಸಿಲ್ಲ. ಕಳೆದ ಬಾರಿ ಅಂತೂ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಇವ್ರು ಏನೇ ಹೇಳಿದ್ರು ಕೂಡ ಅದನ್ನು ಕೇಳಿಲ್ಲ. ಆ ರೀತಿ ಏನಾದರೂ ಮತ್ತೆ ರಿಪೀಟ್ ಆಯಿತು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ಲಿ ನಾನು ಹೊರಗಡೆ ಹೋಗ್ತೀನಿ, ಎರಡನೇ ಮಾತೇ ಇಲ್ಲ ಅನ್ನೋಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಎಲ್ಲೂ ಕೂಡ ನಿಯಮಗಳನ್ನು ಉಲ್ಲಂಘನೆ ಮಾಡೋದಕ್ಕೆ ಅವಕಾಶವನ್ನೇ ಕೊಡಬಾರ್ದು. ಬಿಗ್ ಬಾಸ್ನ ನಿಯಮ ಆಗಿರ್ಬೋದು ಅಥವಾ ಬೇರೆ ಮಾನವೀಯ ಮೌಲ್ಯಗಳನ್ನು ಆಗ್ಬೋದು, ಯಾವುದನ್ನು ಕೂಡ ಮೀರೋದಕ್ಕೆ ಅವಕಾಶವನ್ನೇ ಕೊಡಬಾರ್ದು. ಕಠಿಣವಾದಂತಹ ಕೆಲವೊಂದಷ್ಟು ನಿಯಮಗಳನ್ನು ಜಾರಿಗೆ ತರಬೇಕು. ಈ ರೀತಿ ಕಟ್ಟುನಿಟ್ಟಾದಂತಹ ಕೆಲವೊಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿ ಹೇಳಿದ್ದಾರೆ ಸುದೀಪ್ ಅವರು ಅಂತೇಳಿ. ಎಲ್ಲಕ್ಕೂ ಕೂಡ ಒಪ್ಕೊಂಡ ನಂತರವಷ್ಟೇ ನಾನು ಹೋಸ್ಟ್ ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ ಅಂತೇಳಿ. ಹಾಗಾಗಿ ಈ ಬಾರಿ ಬಿಗ್ ಬಾಸ್ನ ಮೇಲೆ ಭಾರಿ ನಿರೀಕ್ಷೆಗಳು ಇರೋದು ಸತ್ಯ. ಒಟ್ಟವರು ಸ್ನೇಹಿತರೆ, ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮುಂದಿನ ಬಾರಿಯ ಈ ಸೀಸನ್ 12ರ ಬಿಗ್ ಬಾಸ್ ಏನಿದೆ ಕೆಲವೊಂದಷ್ಟು ಬದಲಾವಣೆಗಳಿಂದ ಸೂಪರ್ ಡೂಪರ್ ಆಗಿ ಬರಲಿದೆ ಅನ್ನೋದು ಮಾತ್ರ ಸತ್ಯ ಅಂತೇಳಿ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಸುದೀಪ್ ಅವರ ಸಂಭಾವನೆ, ಈ ಕಂಡೀಷನ್ಸ್ಗಳನ್ನೆಲ್ಲ ಕೇಳಿದಾಗ ಇವೆಲ್ಲದರ ಬಗ್ಗೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.